ಕಡೆ ಬಣಬಡಿದಾಟ, ಮತ್ತೊಂದು ಕಡೆ ಸಭೆ, ಇನ್ನೊಂದು ಕಡೆ ಟೆಂಪಲ್ ರನ್ ಶುರುವಾಗಿದೆ. ಸಭೆಯ ಬೆನ್ನಲ್ಲೇ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ರೆಬಲ್. ಚಾಮುಂಡಿ ತಾಯಿಗೆ ಫೈಲ್ ಇಟ್ಟು ಯತ್ನಾಳ್ ಪೂಜೆಯನ್ನ ನಡೆಸಿರುವಂತದ್ದು. ಒಂದು ಕಡೆ ಬಣಬಡಿದಾಟ, ಮಹತ್ವದ ಸಭೆ, ಇನ್ನೊಂದು ಕಡೆ ಟೆಂಪಲ್ ರನ್ ಶುರುವಾಗಿದೆ. ಈಗ ವಿಜಯೇಂದ್ರ ವಿರುದ್ಧ ದಾಖಲೆ ಇಟ್ಟು ಪೂಜೆ ಮಾಡಿದ್ರ ಯತ್ನಾಳ್ ಅವರು ಅನ್ನುವಂತ ಒಂದು ಪ್ರಶ್ನೆ ಶುರುವಾಗಿದೆ. ಮತ್ತಷ್ಟು ದಾಖಲೆಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಯತ್ನಾಳ್ ಅವರು ಹೇಳಿದ್ರು. ಸೊ ಸದ್ಯ ಕುತೂಹಲವನ್ನ ಮೂಡಿಸಿದೆ ಯತ್ನಾಳ್ ಅವರ ಆ ಫೈಲ್ ಪೂಜೆ. ಬಣಬಡಿದಾಟ, ಮಹತ್ವದ ಸಭೆಗಳು ನಡೀತಾ ಇದೆ. ಇದರ ನಡುವೆ ಚಾಮುಂಡೇಶ್ವರಿಯ ದರ್ಶನ. ರೆಬಲ್ಸ್ ಚಾಮುಂಡಿ ತಾಯಿಗೆ ಫೈಲ್ ಇಟ್ಟು ಯತ್ನಾಳ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಯತ್ನಾಳ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಒಂದು ಫೈಲ್ಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪೂಜೆಯನ್ನ ಸಲ್ಲಿಸ್ತಾ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಒಂದು, ವಿಜಯೇಂದ್ರ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಫೈಲನ್ನ ಇಟ್ಟು ಪೂಜೆ ಮಾಡಿರುವಂಥದ್ದು, ಕೆಲವೊಂದಿಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ. ಈಗ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಶಾಸಕ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ. ಯತ್ನಾಳ್ ಆಗಮಿಸ್ತಾ ಇದ್ದಂತೆ ಭಕ್ತರಿಂದ ಘೋಷಣೆಯನ್ನ ಕೂಗಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದ ಹಾಗೆಯೇ ಚಾಮುಂಡಿ ಬೆಟ್ಟದಲ್ಲಿ ವಿಜಯೇಂದ್ರ ಪರ ಘೋಷಣೆಯನ್ನ ಕೂಗಲಾಗಿದೆ. ಜೈ ಯಡಿಯೂರಪ್ಪ, ಜೈ ವಿಜಯೇಂದ್ರ ಅಂತ ಘೋಷಣೆಯನ್ನ ಕೂಗಲಾಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಸಾಲಿನಲ್ಲಿ ನಿಂತಿದ್ದಂತಹ ಭಕ್ತರು ಘೋಷಣೆ ಕೂಗಿದ್ದು, ಯಾವ ಘೋಷಣೆಗೂ ಕೂಡ ಪ್ರತಿಕ್ರಿಯೆ ನೀಡಿದೆ ಯತ್ನಾಳ್ ತೆರಳಿದ್ದಾರೆ. ಫೈಲ್ ಇಟ್ಟು ಪೂಜೆಯನ್ನ ಸಲ್ಲಿಸೋದಕ್ಕೆ ಬಂದಿದ್ದಂತ ಯತ್ನಾಳ್ ಅವರಿಗೆ ಘೋಷಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಯತ್ನಾಳ್.
ಸರ್ ಸರ್ ಎಸ್, ಒಂದು ಕಡೆ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಂತಹ ಯತ್ನಾಳ್ ಅವರು ಇದ್ದಕ್ಕಿದ್ದಾಗೆ ಒಂದು ಫೈಲ್ ಅನ್ನ ಇಟ್ಕೊಂಡು ಚಾಮುಂಡಿ ತಾಯಿಯ ಪಾದದ ಹತ್ರ ಹೋಗಿರುವಂತದ್ದು, ಅದನ್ನ ಪೂಜೆ ಮಾಡಿಸಿ ತದನಂತರ ಹೊರ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ ಅವರೇ, ಪ್ರಮುಖವಾಗಿ ಬಿಜೆಪಿ ಪಾಳೆಯದ ಬಡಬಡಿದಾಟ ನಮಗೆ ತಿಳಿದಿದೆ. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಒಂದು ಫೈಲ್ಗೆ ಪೂಜೆಯನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ. ಆ ಫೈಲೇ ಸದ್ಯಕ್ಕೆ ಈಗ ನಿಗೂಢವಾದಂತಹ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ರೂಪ ಏನು ರಾಜ್ಯದಲ್ಲಿ ಎರಡು ಪಕ್ಷಗಳ ರಾಜ್ಯಾಧ್ಯಕ್ಷರ ನಡುವೆ ತಿಕ್ಕಾಟ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಸೊ ಏನು ಒಂದು ರೀತಿಯಲ್ಲಿ ರೆಬಲ್ ನಾಯಕರು ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂತಹ ಯತ್ನಾಳ್ ಅವರು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರು ಮೊದಲನೇದಾಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆ ಆದ ನಂತರ ಮತ್ತೊಂದು ಬಾರಿ ನೆನಪಿಸ್ಕೊಂಡು ಅಥವಾ ಇನ್ನೊಂದು ಏನೋ ಮಾಡಿಕೊಂಡು ಪೈಲನ್ನ ತಂದು ಪೈಲಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಪೈಲನ್ನ ಏನು ಅಲ್ಲಿ ಅರ್ಚಕರ ಕೈಲಿ ಕೊಡ್ತಾರೆ. ಅರ್ಚಕರ ಕೈಲಿ ಕೊಟ್ಟ ನಂತರ ಆ ಒಂದು ಫೈಲಿಗೆ ಪೂಜೆವನ್ನ ಮಾಡಲಾಗ್ತದೆ. ಆ ಫೈಲ್ ಯಾವುದು ಅಂತಕ್ಕಂಥದ್ದು ಕೂಡ ಇನ್ನೂ ಅಸ್ಪಷ್ಟವಾಗಿರ್ತಕ್ಕಂಥದ್ದು. ರೂಪ ಎಲ್ಲೋ ಒಂದ್ ಕಡೆ ಏನು ವಿಜೇಂದ್ರ ಅವರ ವಿರುದ್ಧವಾಗಿ ಇರ್ತಕ್ಕಂತಹ ಪೈಲ, ಅಥವಾ ಇವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಂತ ಪೈಲ, ಅಥವಾ ಇವರು ಉತ್ತರವನ್ನ ಕೊಟ್ಟಂತ ಪೈಲ ಅಂತಕ್ಕಂಥದ್ದು ಇನ್ನೂ ಅಸ್ಪಷ್ಟವಾಗಿದೆ. ಯಾವ ಪೈಲು ಅಂತಕ್ಕಂಥದ್ದು ಇನ್ನೂ ಕೂಡ ಯಾವ ರೀತಿಯ ಗಮನಕ್ಕೆ ಬಂದಿಲ್ಲ. ಸೊ ಎಲ್ಲೋ ಒಂದು ಕಡೆ ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ವಿಜೇಂದ್ರ ಅವರ ವಿರುದ್ಧವಾಗಿ ನಿರ್ಮಿತಗೊಂಡಿರ್ತಕ್ಕಂತಹ ಪೈಲ ಇದು ಅಂತಕ್ಕಂಥದ್ದು ಕೂಡ ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಸೊ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ, ಸೊ ಎಲ್ಲಿ ಅವರಿಗೆ ಅವರ ಕಿವಿಗೆ ಒಂದು ಧ್ವನಿ ಬೀಳ್ತದೆ, ಯಡಿಯೂರಪ್ಪನವರಿಗೆ ಜಯವಾಗಲಿ, ವಿಜೇಂದ್ರ ಅವರಿಗೆ ಜಯವಾಗಲಿ ಅಂತಕ್ಕಂಥ ಒಂದು ಘೋಷಣೆ ಬರ್ತದೆ. ಸೊ ಆ ಘೋಷಣೆಯನ್ನ ಕೇಳಿದಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ, ಸೊ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೇಳ್ತವೆ. ಸೊ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದೆ, ಸೊ ಮಾಧ್ಯಮಗಳಿಂದಲೂ ಕೂಡ ದೂರ ಉಳಿಯುವಂತಹ ಕೆಲಸವನ್ನ ಯತ್ನಾಳ್ ಅವರು ಇವತ್ತು ಮಾಡಿದ್ರು ಅಂತಾನೆ ಹೇಳ್ಬೋದು. ರೂಪ ಎಸ್, ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ನೋಡಿ ಈಗ ಈ ಶಿವಮೊಗ್ಗ, ಈ ಮೈಸೂರು ಈ ಭಾಗದಲ್ಲಿ BS ಯಡಿಯೂರಪ್ಪನವರಾಗಿರ್ಬೋದು, ಹಾಗೆ ವಿಜೇಂದ್ರ ಆಗಿರ್ಬೋದು, ಅವರ ವರ್ಚಸ್ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಗೆ ಇತ್ತೀಚೆಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಡ್ಲಾಗಿತ್ತು. ಇದರ ನಡುವೆ ಕೆಲವೊಂದಿಷ್ಟು ದಾಖಲೆಗಳನ್ನ ವಿಜೇಂದ್ರ ಅವರ ವಿರುದ್ಧವಾಗಿ ಬಿಡುಗಡೆ ಮಾಡ್ತೀನಿ ಎನ್ನುವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆ ಫೈಲ್ ಅದೇ ದಾಖಲೆಗಳು ಇರಬಹುದಾ, ಅಥವಾ ಮುಂದೆ ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೆಲವೊಂದಿಷ್ಟು ಹೆಸರುಗಳನ್ನ ಸೂಚನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರೆಬಲ್ಸ್ ಟೀಮಿಗೆ ಹೇಳಲಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಆ ರೀತಿಯಾದಂತ ಫೈಲ್ಸ್ ಇರ್ಬೋದಾ? ಸೊ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಬೆಟ್ಟಕ್ಕೆ ಬಂದು ಬೆಟ್ಟದ ತಾಯಿಯನ್ನ ನೋಡಿರುವಂತದ್ದು, ಆಶೀರ್ವಾದವನ್ನ ಪಡೆದಿರುವಂತದ್ದು ಸದ್ಯದ ಮಟ್ಟಿಗೆ ಇನ್ನೇನು ಸ್ವಲ್ಪದಿಂದಲೇ ಒಂದು ಸ್ಫೋಟಕ ಸುದ್ದಿ ಹೊರ ಬೀಳಬಹುದು ಆಗಿದ್ರೆ. ಖಂಡಿತ ರೂಪ ಯಾಕೆಂತ ಹೇಳಿದ್ರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಸುಮಾರು ವರ್ಷಗಳಿಂದ ಅಗೆಯನ್ನ ಸಾಧಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ಯತ್ನಾಳ್ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಒಂದು ರೀತಿಯಲ್ಲಿ ನಾನಾ ನೀನಾ ಅನ್ನುವಂತಹ ಫೈಟ್ಗೆ ಬಿದ್ದಂತಹ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ತಾವು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಸಂಬಂಧಿಸಿದಂತ ಸಾಕಷ್ಟು ದಾಖಲಾತಿಗಳನ್ನ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥ. ಅದರ ಜೊತೆಯಲ್ಲಿ ಈ ಒಂದು ಫೈಲ್ ಅಂತಕ್ಕಂಥ ಪೂಜೆಗೆ ಸಲ್ಲಿಸಿರ್ತಕ್ಕಂಥದ್ದು, ಈ ಫೈಲನ್ನ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ವಿರುದ್ಧವಾಗಿರ್ತಕ್ಕಂಥ ಫೈಲ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇನ್ನಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೇನೆ, ವಿಜೇಂದ್ರನ ವಿರುದ್ಧವಾಗಿರ್ತಕ್ಕಂಥ ಇನ್ನಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿರ್ತಕ್ಕಂಥ ರೆಬಲ್ ಸ್ಟಾರ್ ಆಗಿರ್ತಕ್ಕಂಥ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಆ ದಾಖಲಾತಿಗಳನ್ನ ಸಂಗ್ರಹಿಸಿ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಅದನ್ನ ಹೈಕಮಾಂಡ್ಗೆ ಕೊಡುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರ ಅಂತಕ್ಕಂಥದ್ದು ಕೂಡ ಅನುಮಾನಕ್ಕೆ ಎಡಮಾಡಿಕೊಟ್ಟಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ರೂಪ